ಆತ್ಮೀಯ ವಿದ್ಯಾರ್ಥಿಗಳೇ, ಡೆರಿವೇಷನ್ಸ್ ಈಗಾಗಲೇ ನಿಮಗೊಂದಿಷ್ಟು ಕೊಟ್ಟಿದ್ದೀನಿ. ಮೊದಲೇ ಬ್ಲೂ ಪ್ರಿಂಟ್ ಬರೋಕ್ಕಿಂತ ಮೊದಲೇ, ಆದ್ದರಿಂದ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೂ ಕೂಡ ನಿಮಗೆ ಡೆರಿವೇಷನ್ ಸಿಕ್ಕಿದೆ. ಸೊ ಈಗ ಈ ವರ್ಷಕ್ಕೆ ನೀವು ಅದನ್ನು ಓದೋದು ಬೇಡ ಅಂತ ಗೊತ್ತು. ಡೆರಿವೇಷನ್ಸ್ ಯಾವ ಚಾಪ್ಟ್ರಿಂದ ಅಂತಲೂ ಗೊತ್ತಾಗಿದೆ. ಸೊ ಫಸ್ಟ್ ಚಾಪ್ಟರ್ದು ಆಲ್ರೆಡಿ ನಿಮ್ಮ ಹತ್ರ ಇದೆ, ರೇ ಆಪ್ಟಿಕ್ಸ್ ನಿಮ್ಮ ಹತ್ರ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಆಗಬೇಕಿತ್ತಲ್ವ. ಸೊ ಅದರಲ್ಲಿ ಬರುವ 5 ಮಾರ್ಕ್ಸಿನ ಡೆರಿವೇಷನ್ಗಳು ಮತ್ತು ಎಷ್ಟು ಮಿನಿಮಮ್ ಬರೆದ್ರೆ ಸಾಕು ಅದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ ಇರುತ್ತೆ, ಬಟ್ ನೀವು ಏನು ಬರಿಬೇಕು ಅನ್ನೋದು ಅದರಲ್ಲಿರುತ್ತೆ. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯಾವ ಕ್ವಶನ್ಸ್ ಅನ್ನು ಕೇಳ್ಬೋದು 5 ಮಾರ್ಕ್ಸ್ಗೆ. ಡಿರೈವ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ವಿಸ್ಟನ್ಸ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ಸ್ ಲಾ. ತುಂಬ ಸರಿ ಕೇಳಿರುವಂಥ ಕ್ವಶನ್ಸ್. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಒಂದು ಡಯಾಗ್ರಾಮಲ್ಲಿ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ನೆಗ್ಲಿಜೆನ್ಸಿ ಮಾಡಬೇಡಿ. ಕಂಪ್ಲೀಟ್ ಡಯಾಗ್ರಾಮು, ಕರೆಂಟ್ ಡೈರೆಕ್ಷನ್ ಮಾರ್ಕ್ ಮಾಡಿ, ABCD, ಸೊ ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಿ, ಇವೆಲ್ಲವೂ ಮಾಡಬೇಕು. ನಂತರ ಬರಿತಾ ಹೋಗ್ಬೇಕು. ಫಸ್ಟ್ ಏನು ಕೇಳಿದರೆ, ಕನ್ಸಿಡರ್ 4 ರೆಸಿಸ್ಟರ್ಸ್ P, Q, S ಆ್ಯಂಡ್ R. R ಆ್ಯಂಡ್ S ಅಲ್ಲ, S ಆ್ಯಂಡ್ R. ನೀವು ಈ ರೀತಿಯೂ ಮಾಡ್ಬೋದು, R1, R2, R3, R4 ಅಂದ್ಕೊಂಡು ಮಾಡ್ಬೋದು. ಬಟ್ ಈಗ ನಾನೇನು ಮಾಡಿದೆ, P, Q, S ಆ್ಯಂಡ್ R ಅಂತ ತೊಗೊಂಡೆ. ಕನ್ಫ್ಯೂಸ್ ಆಗಲ್ಲ ಇದು ಸ್ವಲ್ಪ. ಎಲ್ಲವೂ ಸರಿ ಇದೆ ಮಕ್ಕಳೇ, ಆ ಡೆರಿವೇಷನು ಸರಿ ಇರುತ್ತೆ. ಇಲ್ಲಿ ನಾನು P, Q, S, R ಅನ್ನು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮಲ್ಲಿ, ಒಂದು ಆರ್ಡ್ರಲ್ಲಿ, ಸೈಕ್ಲಿಕ್ ಆರ್ಡ್ರಲ್ಲಿ ನಾನು ಅದನ್ನು ತೊಗೊಂಡಿದ್ದೀನಿ. ABCD ಸೈಕ್ಲಿಕ್ ಆರ್ಡರ್ ನೋಡಿ, ಅಬ್ಸರ್ವ್ ಮಾಡಿ. P ಇಲ್ಲಿದೆ, Q ಇದೆ, ಇದು S ಆಗುತ್ತೆ. P, Q, S, R ಈ ರೀತಿ ಒಂದು ಸೈಕ್ಲಿಕ್ ಆರ್ಡ್ರಲ್ಲಿ ತೊಗೊಂಡಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ, ಗ್ಯಾಲೋನೋಮೀಟರ್ ಈಸ್ ಕನೆಕ್ಟೆಡ್ ಬಿಟ್ವೀನ್ B ಆ್ಯಂಡ್ D ಅಂತೇಳಿ. ಇಲ್ಲಿ ಗ್ಯಾಲೋನೋಮೀಟರ್ ಕನೆಕ್ಟ್ ಆಲ್ರೆಡಿ ಡಯಾಗ್ರಾಮ್ ಕರೆಕ್ಟಾಗಿ ಹಾಕೊಂಡ್ರಿ ಅಂದರೆ ಎಲ್ಲ ಎಕ್ಸ್ಪ್ಲನೇಷನ್ ಬಂದಂಗೆ ಇರುತ್ತೆ. ನೆಕ್ಸ್ಟ್ ಏನು ಕೇಳಿದರೆ, G ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲೋನೋಮೀಟರ್. ಅದಕ್ಕೊಂದು ರೆಸಿಸ್ಟೆನ್ಸ್ ಇದೆ, ನಾವು ಅದನ್ನು G ಅಂತ ಕರಿತೀವಿ. ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಬಿಟ್ವೀನ್ A ಆ್ಯಂಡ್ C ಅಂತೇಳಿ. A ಆ್ಯಂಡ್ C ಅಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಸೊ ಸರ್ಕ್ಯೂಟಲ್ಲಿ ಏನೇನಿದೆಯೋ ಅದನ್ನೆಲ್ಲ ಬರಿಬೋದು ಆರಾಮಾಗಿ. ಕರೆಂಟ್ I is divided into I1 and I2 along the branches AB and AD. ಇಲ್ಲಿ ಕರೆಂಟ್ ಡಿವೈಡ್ ಆಗಿದೆ. ಆ್ಯಂಡ್ IG is the current through the galvanometer. ಇಲ್ಲಿ IG ಕರೆಂಟನ್ನು ನಾವು ನೋಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಏನಾಯಿತು, ಕರೆಂಟ್ ಇನ್ ದ ಬ್ರಾಂಚಸ್ BC ಆ್ಯಂಡ್ DC are I1 minus IG ಆ್ಯಂಡ್ I2 plus IG ರೆಸ್ಪೆಕ್ಟಿವ್ಲಿ. ಸೊ ಇಷ್ಟು ಬರೆದ್ರೆ ಯಾರು ಮಾರ್ಕ್ಸ್ ಕಟ್ ಮಾಡ್ತಾರೆ? ಇದಿಷ್ಟನ್ನು ನಾವು ಬರೆದಾಯಿತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಕಿರ್ಚಾಫ್ಸ್ ಲೂಪ್ ಲಾವನ್ನು ಅಪ್ಲೈ ಮಾಡೋಣ. KVL ಅಂತೀವಿ ನಾವು, ವೋಲ್ಟೇಜ್ ಲಾ ಅಂತಲೂ ಹೇಳ್ತೀವಿ. ಸೊ ಫಸ್ಟ್ ABDAಗೆ ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ನಾವು ಅದನ್ನು ಬರ್ಕೋಬೇಕು. ಸೊ ಯೂಶಲಿ ನಾವು NCERT ಟೆಕ್ಸ್ಟಲ್ಲಿ ಇರೋ ಸೈನ್ ಕನ್ವೆನ್ಷನನ್ನೇ ನಿಮ್ಗೆ ಹೇಳಿರೋದು. ಆ ಪ್ರಕಾರ ನಾವು ಇದನ್ನು ಹೀಗೆ ಬರಿತೀವಿ. ನೆಕ್ಸ್ಟು ಸೆಕೆಂಡ್ ಲೂಪಿಗೆ ನಾವು ಅಪ್ಲೈ ಮಾಡ್ತೀವಿ. BCD ಮತ್ತು Bಗೆ ಈ ಲೂಪಿಗೆ ಅಪ್ಲೈ ಮಾಡ್ತೀವಿ. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಅಂದರೆ ಫಸ್ಟ್ ಇಕ್ವೇಷನ್ 1 ಬರ್ದಿದ್ದೀವಿ. ಈಗ ನಾವು ಕಂಡೀಷನಿಗೆ ಹೋಗೋಣ. ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ IG is equal to 0. ಕೆಲವೊಮ್ಮೆ ಕೆಲವು ನೋಟ್ಸ್ಗಳಲ್ಲಿ ಇದನ್ನು ಮೊದಲೇ ಬರೆದು ಇಲ್ಲಿ IG-ಯನ್ನು 0 ಅಂತ ತಗೊಳ್ಳೋದೇ ಇಲ್ಲ. ಬಟ್ ಬೆಟರ್ ಈ ರೀತಿ ಮಾಡಿ. ನಂತರ ಈಗ ನಾವು IG-ಯನ್ನು 0 ಮಾಡೋಣ. ಎಲ್ಲೆಲ್ಲ IG ಇದೆಯೋ ಅದೆಲ್ಲ 0 ಆಗುತ್ತೆ. ಹಾಗಾಗಿ ಇಕ್ವೇಷನ್ 1 and 2 ಬಿಕಮ್ಸ್ I1P plus I2R is equal to 0 ಆ್ಯಂಡ್ ದಿಸ್ ಒನ್ ಈ IG ಇರೋದೆಲ್ಲ 0 ಆಗುತ್ತೆ. ಈ ರೀತಿ ಇಕ್ವೇಷನ್ ಸಿಗುತ್ತೆ ನಮಗೆ. ಇದನ್ನು ನಾವು ರೀಅರೇಂಜ್ ಮಾಡಿಕೊಂಡ್ರೆ I1P is equal to I2R ಮತ್ತು I1Q is equal to I2S ಇಕ್ವೇಷನ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇಕ್ವೇಷನ್ ಡಿವೈಡ್ ಮಾಡಿದರೆ ಆಯಿತು. ಸೊ ಡಿವೈಡಿಂಗ್ ಇಕ್ವೇಷನ್ 3 by ಇಕ್ವೇಷನ್ 4 we get I1P divided by I1Q, I2R divided by I2S ಅಂತ ಬರುತ್ತೆ. ಸೊ I1 ಕ್ಯಾನ್ಸಲ್ ಆಗುತ್ತೆ, I2 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು P by Q is equal to R by S ಅಂತ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ ವಿಸ್ಟನ್ಸ್ ನೆಟ್ವರ್ಕ್ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಕ್ವಶನ್ ಏನು ಅಂದರೆ, ವಾಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 2 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಇದೆ. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಆ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? ವೆರಿ ಸಿಂಪಲ್, ಬಟ್ ಇದನ್ನು ಒಂದು ಕ್ವಶನ್ ಅಟ್ಯಾಚ್ ಇದೆ, ವಾಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ. ಸೊ ಅದಕ್ಕೆ ಫಸ್ಟ್ ಆನ್ಸರ್ ಬರ್ಕೊಂಡ್ಬಿಡ್ಬೇಕು. ಈಕ್ವಲೆಂಟ್ ಕೇಳ್ಬೋದು, ಇಫೆಕ್ಟಿವ್ ಅಂತ ಕೇಳ್ಬೋದು. ಎ ಸಿಂಗಲ್ ರೆಸಿಸ್ಟರ್ ವಿಚ್ ಡ್ರಾಸ್ ದ ಸೇಮ್ ಕರೆಂಟ್ ಆಸ್ ದ ಗಿವನ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ when the same potential difference is applied across its end points is called equivalent resistance. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ನೆನಪಾಗಿಲ್ಲ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀವಿ ನಾವು, ಪ್ಯಾರಲಲ್ ಕಾಂಬಿನೇಷನು R1 R2. ಕರೆಂಟ್ ನೋಡಿ ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಕನ್ಸಿಡರ್ 2 resistors of resistance R1 and R2 are connected in parallel. This combination is connected to the potential difference V. ತೋರಿಸ್ಬೇಕು ಅದನ್ನು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಮ್ ಫಾರ್ ಆಲ್ ರೆಜಿಸ್ಟರ್ಸ್. 2 ಕನೆಕ್ಟ್ ಮಾಡಿ, 3 ಮಾಡಿ, 4 ಮಾಡಿ, ರೆಸಿಸ್ಟೆನ್ಸ್ ಎಷ್ಟರ ಇರಲಿ ಪ್ಯಾರಲಲ್ಲು, ಎಲ್ಲದರಲ್ಲೂ ಪೊಟೆನ್ಷಿಯಲ್ ಡಿಫ್ರೆನ್ಸು ಸೇಮ್ ಇರುತ್ತೆ ಅಂತ. I1 and I2 ಆರ್ ಕರೆಂಟ್ ಥ್ರೂ ದ ರೆಜಿಸ್ಟರ್ಸ್ R1 and R2. ಕರೆಂಟ್ ಏನಾಗಿದೆ ಡಿವೈಡ್ ಆಗುತ್ತೆ, ಡಿಪೆಂಡ್ ಆನ್ ದ ರೆಸಿಸ್ಟೆನ್ಸ್ ಕರೆಂಟ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಸೊ ಒಂದರಲ್ಲಿ I1, ಇನ್ನೊಂದರಲ್ಲಿ I2 ಇದೆ ಅಂತೇಳಿ. ವಿ ರಿಮೇನ್ಸ್ ಸೇಮ್ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ, ಈ ಕರೆಂಟು I is equal to I1 plus I2ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. I1 plus I2ಗೆ ಈಕ್ವಲ್ ಆಗಿರುತ್ತೆ. ಈಗ ನಾವು ಓಮ್ಸ್ ಲಾವನ್ನು ತೆಗೆದುಕೊಳ್ಳೋಣ. ಫ್ರಮ್ ಓಮ್ಸ್ ಲಾ
ವಿ ಇಸ್ ಈಕ್ವಲ್ ಟು ಐ ಆರ್. ಓಮ್ಸ್ ಲಾದಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತೀವಿ ನಾವು. ಸೊ I1 ಇಸ್ ಈಕ್ವಲ್ ಟು ವಿ ಬೈ R1 ಆಯ್ತು. ಈ ನಾವು ಏನು ಮಾಡ್ತೀವಿ, ಒಂದೊಂದು ಕರೆಂಟಿಂದ ಬೇಕಲ್ವ ನಮಗೆ, ವಿ ಸೇಮ್ ಇರುತ್ತೆ, R1 ಬೇರೆ ಐ ಬೇರೆ. ಹಾಗೆಯೇ I2 ಇಸ್ ಈಕ್ವಲ್ ಟು ವಿ ಬೈ R2. ಹಾಗಾಗಿ ನಾವು I ಇಸ್ ಈಕ್ವಲ್ ಟು I1 ಪ್ಲಸ್ I2 ಅಂತ ತಗೊಂಡಿದ್ದೀವಿ. ಅದರಿಂದ ವಿ ಬೈ R1 ಪ್ಲಸ್ ವಿ ಬೈ R2 ಆಯ್ತು. ಹಾಗಾಗಿ ನಾವು I ಇಸ್ ಈಕ್ವಲ್ ಟು ವಿ ಇಂಟು 1 ಬೈ R1, ವಿ ಕಾಮನ್ ಟೇಕಿಂಗ್ ಔಟ್ ಸೈಡ್ 1 ಬೈ R2. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. If the combination is replaced by effective resistor of resistance RP, ಪ್ಯಾರಲಲ್ ಅಲ್ವಾ ಇದು, ನಾವು ಕಾಂಬಿನೇಷನ್ನ ರಿಪ್ಲೇಸ್ ಮಾಡಿದ್ವಿ ಅನ್ಕೊಳ್ಳಿ. ಸೊ ಅವಾಗ ಈ ಸರ್ಕ್ಯೂಟನ್ನು ಡ್ರಾ ಮಾಡಬೇಕು. ನಾನು ಹೇಳೋದು ಅದೇ ನಿಮಗೆ, ಇದನ್ನೆಲ್ಲ ಬಿಟ್ಟು ಹೋದರೆ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ವ್ಯಾಲ್ಯೂಯೇಷನ್ ಮಾಡುವಾಗ. ಸೊ ಇದನ್ನು ಬರೀಬೇಕು ನೀವು. ಆಮೇಲೆ ಏನಾಯಿತು ಕೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ I ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ, ಸೇಮ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ, ಬಟ್ ಸಿಂಗಲ್ ರೆಜಿಸ್ಟರು, ಅದರ ರೆಸಿಸ್ಟೆನ್ಸು RP ಇದೆ. ಸೊ ಹಾಗಾಗಿ I ಇಸ್ ಈಕ್ವಲ್ ಟು ವಿ ಬೈ RP ಇಕ್ವೇಷನ್. From equation 1 and 2, V by RP is equal to V into 1 by R1 plus 1 by R2. Therefore, 1 by RP is equal to 1 by R1 plus 1 by R2. ನಾವು ಇದನ್ನು ಪ್ರೂವ್ ಮಾಡಿದ್ದೀವಿ. Okay. Next, what is equivalent resistance? Derive the expression for effective resistance of two resistors connected in series. Series connect ಮಾಡಿದರೆ ಅನ್ಕೊಳ್ಳೋಣ. ಸೊ ಅದೇ ಡೆಫಿನೇಷನ್, ಇಫೆಕ್ಟಿವ್ ಆರ್ ಇಕ್ವಿಲೆಂಟ್ ಏನು ಚೇಂಜ್ ಆಗಲ್ಲ ಅದರ ಮೀನಿಂಗು. ಇಲ್ಲಿ ಟೂ ರೆಜಿಸ್ಟರ್ಸನ್ನು ನಾವು ಪ್ಯಾರಲಲ್ ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಟೂ ರೆಜಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ R1 and R2 ಆರ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ವಿ. ಓಕೆ. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಅದನ್ನು ತಗೊಂಡು ಬಂದು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ. ಅದರ ಪೊಟೆನ್ಷಿಯಲ್ ಡಿಫ್ರೆನ್ಸು ವಿ ಇದೆ ಅಂತ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R1 and R2 ಆರ್ V1 and V2. ಯಾಕೆಂದರೆ ಈಗ ಕರೆಂಟ್ ಸೇಮ್ ಇರುತ್ತೆ ಸೀರೀಸಲ್ಲಿ, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಬೇರೆ ಬೇರೆ ಇರುತ್ತೆ. ದೇರ್ಫೋರ್ ನಾವೇನು ಹೇಳ್ಬೋದು, ಟೋಟಲ್ ಪೊಟೆನ್ಷಿಯಲ್ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R1 ಪ್ಲಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R2. ಲೆಟ್ I ಬಿ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಜಿಸ್ಟರ್. ಎಲ್ಲದರಲ್ಲೂ ಸೇಮ್ ಕರೆಂಟ್, ಯಾಕೆಂದರೆ ಸೀರೀಸ್ ಕಾಂಬಿನೇಷನ್. ಈಗ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ವಿ ಇಸ್ ಈಕ್ವಲ್ ಟು ಐ ಆರ್ ಅಂತೀವಿ. ದೇರ್ಫೋರ್ V1 ಇಸ್ ಈಕ್ವಲ್ ಟು ಐ ಇಂಟು R1 ಅಂತ ಬರಿತೀವಿ. V2 ಇಸ್ ಈಕ್ವಲ್ ಟು ಐ ಇಂಟು R2. ಬಟ್ ವಿ ಇಸ್ ಈಕ್ವಲ್ ಟು ಏನಾಗಿದೆ, ನಾವು V1 ಪ್ಲಸ್ V2 ಅಂತ ಮಾಡಿದ್ವಿ. ಸೊ ಐ R1 ಪ್ಲಸ್ ಐ R2. ಐ ಅನ್ನು ಕಾಮನ್ ಔಟ್ಸೈಡ್ ಇಟ್ಕೊಂಡ್ರೆ R1 ಪ್ಲಸ್ R2 ಆಗುತ್ತೆ. ಸೊ ಇಫ್ ದ ಕಾಂಬಿನೇಷನ್ ಇಸ್ ರಿಪ್ಲೇಸ್ಡ್ ಬೈ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟೆನ್ಸ್ RS ಅನ್ಕೊಳ್ಳೋಣ. ಇಲ್ಲಿ ಸೀರೀಸ್ ಇದೆ. ಸೊ ಡಯಾಗ್ರಾಮ್ ಹಾಕ್ತೀವಿ ನಾವು, ಅದೇ ಥರ ಡಯಾಗ್ರಾಮ್ ಬಂತು. ಸೊ ಇಲ್ಲೇನಾಯಿತು, ವಿ ಇಸ್ ಈಕ್ವಲ್ ಟು ಐ ಇಂಟು RS. ಓಕೆ. ಇವೆರಡು ಇಕ್ವೇಷನನ್ನು ಕಂಪೇರ್ ಮಾಡಿ ನೀವು ಏನು ಸಿಗುತ್ತೆ ನಮಗೆ, ಐ ಇಂಟು RS ಇಸ್ ಈಕ್ವಲ್ ಟು ಐ ಇಂಟು R1 ಪ್ಲಸ್ R2. ದೇರ್ಫೋರ್ RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಂತ ಆಯಿತು. ಅಂದರೆ ನಾವಿಲ್ಲಿ ಡೆರಿವೇಷನ್ಸ್ ಮಾಡುವಾಗ ಸಿಸ್ಟಮ್ಸ್ಗಳನ್ನು ಅದು ಏನೇನು ಮಾಡಬೇಕು, ಎಷ್ಟು ಬರೀಬೇಕು, ಅದನ್ನು ಮಿಸ್ ಮಾಡಬಾರ್ದು. ಓಕೆ. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್ ಸಿಗ್ಮಾ ಇಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡ್ ಬೈ M, ವೇರ್ ದ ಟರ್ಮ್ಸ್ ಹ್ಯಾವ್ ದ ಯೂಸಲ್ ಮೀನಿಂಗ್ಸ್ ಅಂತ. ಇದು ಒಂದು ಎಕ್ಸ್ಪ್ರೆಷನ್ನೇ ಕೊಡ್ತಾರೆ ನಿಮಗೆ, ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅನ್ಬೋದು. ಒಟ್ಟಿನಲ್ಲಿ ಕಂಡಕ್ಟಿವಿಟಿ ವರ್ಡ್ ಬಂದಿದೆ ಅಂದಾಗ ಸೊ ಈ ಒಂದು 5 ಮಾರ್ಕ್ಸಿನ ಡೆರಿವೇಷನ್ ಆಗಿದೆ. ಸೊ ಇದಕ್ಕೊಂದು ಡಯಾಗ್ರಾಮ್ ಬೇಕು ನಮಗೆ. ಅದಕ್ಕೆ ನಾವು ಕಂಡಕ್ಟರ್ ಆಫ್ ಲೆಂತ್ ಡೆಲ್ಟಾ ಎಕ್ಸ್, ಸಣ್ಣ ಕಂಡಕ್ಟರ್ ಪಾರ್ಟನ್ನು ತಗೊಂಡಿದ್ದೀವಿ. ಹ್ಯಾವಿಂಗ್ ಎ ಕ್ರಾಸ್ ಸೆಕ್ಷನಲ್ ಏರಿಯಾ ಎ ಇದೆ. ಬಟ್ ಇಲ್ಲಿ ನಾವು ಇದನ್ನೆಲ್ಲ ತೋರಿಸಿದ್ರೆ ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಎ, ಇದು ಡೆಲ್ಟಾ ಎಕ್ಸ್, ಇಲ್ಲಿಂದ ಇಲ್ಲಿಗಿರುವ ಲೆಂತ್. ಸೊ ಡೆಲ್ಟಾ ಎಕ್ಸ್ ಅನ್ನು ವಿ ಡಿ ಇಂಟು ಡೆಲ್ಟಾ ಟಿ ಅಂತ ಬರೀತೀವಿ. ಯಾಕೆಂದರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮು. ಡ್ರಿಫ್ಟ್ ವೆಲಾಸಿಟಿಯನ್ನು ತೊಗೊಂಡಿದ್ದೀವಿ ನಾವು. ಹಾಗಾಗಿ ವಾಲ್ಯೂಮ್ ಆಫ್ ದ ಕಂಡಕ್ಟರ್ ಅಂದಾಗ ಸಿಲಿಂಡರ್ ಶೇಪಲ್ಲಿದೆ. ಏರಿಯಾ ಕ್ರಾಸ್ ಸೆಕ್ಷನಲ್ ಏರಿಯಾ ಇಂಟು ಹೈಟ್ ಅಥವಾ ಲೆಂತ್ ಎ ಇಂಟು ಡೆಲ್ಟಾ ಎಕ್ಸ್. ಬಟ್ ಡೆಲ್ಟಾ ಎಕ್ಸ್ ಅನ್ನೋದು ವಿ ಡಿ ಇಂಟು ಡೆಲ್ಟಾ ಟಿ. ಇಲ್ಲಿ ಬಂದಿದೆ ನೋಡಿ, ಗೊತ್ತಾಗಿದೆ ನಮಗೆ. ವಿ ಡಿ ಇಸ್ ದ ಡ್ರಿಫ್ಟ್ ವೆಲಾಸಿಟಿ. ಓಕೆ. ಎನ್ ಬಿ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ದ ಕಂಡಕ್ಟರ್. ಅದು ಕಂಡಕ್ಟರ್ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದರಲ್ಲಿ ಎನ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮಲ್ಲಿ ಇದೆ ಅನ್ಕೊಳ್ಳೋಣ. ಹಾಗಾಗಿ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮು ಎನ್. ಟೋಟಲ್ ನಂಬರ್ ಎಷ್ಟಾಯ್ತು ಅವಾಗ, ಎನ್ ಇಂಟು ದಿಸ್ ವಾಲ್ಯೂಮ್. ಓಕೆ. ಅಮೌಂಟ್ ಆಫ್ ಚಾರ್ಜ್ ಕ್ರಾಸಿಂಗ್ ದ ಏರಿಯಾ ಇನ್ ಟೈಮ್ ಡೆಲ್ಟಾ ಟಿ. ಒಂದು ಸಣ್ಣ ಟೈಮ್ ಇಂಟರ್ವಲಲ್ಲಿ ಎಷ್ಟು ಚಾರ್ಜ್ಗಳು ಈಚೆಯಿಂದ ಆಚೆ ಕಡೆ ಪಾಸ್ ಆಗ್ಬೋದು ಅನ್ನುವಂಥದ್ದು. ಸೊ ಐ ಇಂಟು ಡೆಲ್ಟಾ ಟಿ ಅಂತೀವಿ ನಾವು. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಡೆಲ್ಟಾ ಟಿ. ಕರೆಕ್ಟಾ? ಸೊ ಐ ಅನ್ನೋದು ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಡೆಲ್ಟಾ ಟಿಯಿಂದ ಐಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಚಾರ್ಜ್ ಸಿಗುತ್ತೆ. ಸೊ ದಟ್ ಈಸ್ ಎನ್ ಇಂಟು ಇ ಇಂಟು ಎ ವಿ ಡಿ ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಕರೆಂಟ್ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. ಇದು 3 ಮಾರ್ಕ್ಸಿಗೆ ಕೇಳಿದ್ರೆ ಇಲ್ಲಿವರೆಗೆ ಮಾಡಿದ್ರೆ ಸಾಕಾಗುತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್ ಇನ್ ಎ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಇಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಎಷ್ಟರ ಮಾರ್ಕ್ಸಿಗೆ ಕೇಳಿ ಬರೀಬೇಕಾಗಿರೋದು ಇಷ್ಟೇ. ಬಟ್ ಈಗ 5 ಮಾರ್ಕ್ಸಿಗೆ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇಸ್ ವಿ ಡಿ ಇಸ್ ಈಕ್ವಲ್ ಟು ಇ ಟೋ ಬೈ ಎಮ್ ಇಂಟು ಇ. ಹಾಗಾಗಿ ನಾವು ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡು ಅದನ್ನು ಬರ್ಕೊಂಡ್ವಿ. ಅಲ್ಲಿ ಟೋ ಅನ್ನೋದು ರಿಲ್ಯಾಕ್ಸೇಷನ್ ಟೈಮು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಯಾವುದರಲ್ಲಿ, ಕರೆಂಟ್ ಎಕ್ಸ್ಪ್ರೆಷನ್.
ಆವಾಗ ಈ ರೀತಿ ಆಗುತ್ತೆ. ವಿ ಡಿ ಇರೋ ಜಾಗದಲ್ಲಿ ನಾವು ಅದರ ಎಕ್ಸ್‌ಪ್ರೆಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನು ನಾವು ರಿಅರೇಂಜ್ ಮಾಡಿಕೊಂಡ್ರೆ ಈ ರೀತಿ ಸಿಗುತ್ತೆ. ಓಕೆ, ಕರೆಂಟ್ ಡೆನ್ಸಿಟಿ ಅಂದಾಗ ನಾವು ಏನು ಮಾಡ್ತೀವಿ, ಜೆ ಇಸ್ ಈಕ್ವಲ್ ಟು ಐ ಬೈ ಎ ಅಂತ ಬರೀತೀವಿ. ಸೊ ಐ ಇಲ್ಲಿದೆ, ಅದಕ್ಕೆ ಎ ಇಂದ ಡಿವೈಡ್ ಮಾಡಿ, ಈ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಜೆ ಇಸ್ ಈಕ್ವಲ್ ಟು ದಿಸ್ ಒನ್. ಓಕೆ, ನೆಕ್ಸ್ಟ್ ಏನಂತೀವಿ, ಜೆ ಅನ್ನೋದನ್ನು ನಾವು ಓಮ್ಸ್ ಲಾ ಫಾರ್ಮಲ್ಲಿ ಬರೆಯೋದಾದ್ರೆ ಸಿಗ್ಮಾ ಇಂಟು ಇ ಅಂತ ಬರಿತೀವಲ್ಲ. ಸೊ ಇದಕ್ಕೂ ಕಂಪೇರ್ ಮಾಡಿ, ಇ ಇದೆ, ಜೆ ಇದೆ, ಸಿಗ್ಮಾ ಇರೋ ಜಾಗದಲ್ಲಿ ಇದೆ. ಸೊ ಹಾಗಾಗಿ equation 2 and 3 gives conductivity sigma is equal to n square 2 by m ಅಂತ. ಇದು 5 ಮಾರ್ಕ್ಸ್ಗೆ ಡೆರಿವೇಶನ್. ಓಕೆ, ನೆಕ್ಸ್ಟ್ derive an expression for equivalent EMF and equivalent internal resistance when two cells of different EMFs and internal resistance are connected in series so as to send the current in the same direction. ಏನು ವರಿ ಮಾಡಬೇಡಿ, ನೋಡಿ 2 cells ಅಂತ ಕೊಟ್ಟಿದ್ದಾರೆ, ಸೀರೀಸ್ ಪ್ಯಾರಲಲ್ ನೋಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು ನಿಮಗೆ. ಓಕೆ, ಸೊ ಈಗ 2 cells E1 and E2 having internal resistance R1 and R2 connected in series. ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಡಯಾಗ್ರಾಮನ್ನು ಕರೆಕ್ಟಾಗಿ ಹಾಕೋಬೇಕು, ಕರೆಂಟ್ ಡೈರೆಕ್ಷನ್ ತೋರಿಸ್ಬೇಕು. ಓಕೆ, ಇದು ಸೆಲ್ 1, ಇದರ ರೆಸಿಸ್ಟೆನ್ಸ್ R1 ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್. ಇದು ಸೆಲ್ 2, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ R2 ಇದೆ ಅಂತ. ಈಗ ನೆಕ್ಸ್ಟ್ ಏನು ಅಂದರೆ, ವಿ ಎ, ವಿ ಬಿ, ವಿ ಸಿ ಬಿ ದ ಪೊಟೆನ್ಷಿಯಲ್ ಅಟ್ ಎ ಬಿ ಸಿ, ಈ 3 ಜಾಗದಲ್ಲಿ ಪೊಟೆನ್ಷಿಯಲ್ ಅಂತ ಮಾರ್ಕ್ ಮಾಡ್ಕೊಳ್ಳಿ, ವಿ ಎ, ವಿ ಬಿ, ವಿ ಸಿ ಅಂತ. ವಿ ಎ ಮೈನಸ್ ವಿ ಬಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಸೆಲ್. ಇದ್ರದ್ದು ವಿ ಎ ಮೈನಸ್ ವಿ ಬಿ ಅಂತೀವಿ ನಾವು. ಸೊ ದಟ್ ಈಸ್, ಆ ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೆ, ಪೊಟೆನ್ಷಿಯಲ್ ಡಿಫರೆನ್ಸು E1 ಮೈನಸ್ ಐ R1 ಅಂತೇಳಿ. ಸೊ ದರ್ಫೋರ್ ವಿ ಎ ಬಿ ಇಸ್ ಈಕ್ವಲ್ ಟು E1 ಮೈನಸ್ R1 ಆಯಿತು. ಸಿಮಿಲರ್ಲಿ ವಿ ಬಿ ಮೈನಸ್ ವಿ ಸಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಸೆಲ್. ಇದನ್ನೇ ನೋಡಿ, E2 ಮೈನಸ್ R2, ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ ಈ ಜಾಗದಲ್ಲಿ ವಿ ಬಿ ಮತ್ತು ವಿ ಸಿ ಮಧ್ಯದಲ್ಲಿ. ಓಕೆ, ಈಗ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ ಅನ್ನೋದನ್ನು ನಾವು ಹೆಂಗೆ ಮಾಡ್ತೀವಿ? ಸೊ ದಟ್ ಈಸ್ ವಿ ಎ ಮೈನಸ್ ವಿ ಸಿ ಮಾಡ್ತೀವಿ. ಬಟ್ ಅದನ್ನು ಮೈನಸ್ ವಿ ಬಿ ಪ್ಲಸ್ ವಿ ಬಿ ಮಧ್ಯೆ ಸೇರಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಆಗಲ್ಲ. ಅದು ಇದನ್ನು ಆ್ಯಡ್ ಮಾಡಿದರೆ 0 ಆಗುತ್ತೆ. ಬಟ್ ನಮ್ಗೆ ನೋಡಲಿಕ್ಕೆ ಅಲ್ಲಿ ವಿ ಬಿ ಇದೆ, ಇಲ್ಲೂ ವಿ ಬಿ ಇದೆ ಅಂತ ಅನ್ಸುತ್ತೆ. ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ ಅಂತ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ವ್ಯಾಲ್ಯೂಸನ್ನು ತಂದು ಈ ರೀತಿ ಎಕ್ಸ್ಪ್ರೆಷನ್. ಓಕೆ, ಅದನ್ನು ಇಕ್ವೇಷನ್ 1 ಅನ್ನಿ we can replace combination by a single cell of EMF E equivalent and internal resistance R equivalent ಅಂತ. ಅವಾಗ ಏನಾಯಿತು, ಈ ಸಿಂಗಲ್ ಸೆಲ್ ಇದೆ, ಇದು ವಿ ಎ, ಇದು ವಿ ಸಿ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯಿತು, ವಿ ಎ ಸಿ ಇಸ್ ಈಕ್ವಲ್ ಟು ಇ ಈಕ್ವಲೆಂಟ್ ಮೈನಸ್ ಆರ್ ಈಕ್ವಲೆಂಟ್. ಎರಡು ಇಕ್ವೇಷನ್ಸ್ ಕಂಪೇರ್ ಮಾಡಿ, ಯಾವುದಿರೋ ಜಾಗದಲ್ಲಿ ಏನಿದೆ ಅಂತೇಳಿ. ಸೊ ಫ್ರಾಮ್ ಇಕ್ವೇಷನ್ 1 and 2 we get E equivalent is equal to E1 plus E2 and R equivalent is equal to R1 plus R2 ಕೇಳಿರೋದು ಅವರು. ಓಕೆ, derive an expression for equivalent EMF and equivalent internal resistance when two cells of different EMFs and internal resistance are connected in parallel so as to send the current in the same direction. ಇಲ್ಲಿ 2 cells ಇದೆ, ಪ್ಯಾರಲಲ್ ಕನೆಕ್ಟ್ ಮಾಡಿದೆ. ಓಕೆ, ಅವಾಗ ಹೇಳಿದಾಗನೇ ಹೇಳೋದು, ಮತ್ತೇನು ಡಿಫ್ರೆನ್ಸ್ ಇರಲ್ಲ. ನೀವು ಒಂದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದಕ್ಕೆ ಈಸಿ ಆಗುತ್ತೆ. ನೋಡಿ, two cells E1 and E2 having internal resistance R1 and 2 connected in parallel. ಸರ್ಕ್ಯೂಟ್ ಡಯಾಗ್ರಾಮ್ ಈ ರೀತಿ ತೋರಿಸ್ತೀವಿ. ಕರೆಂಟ್ ಡೈರೆಕ್ಷನ್ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಬಂದು ಆ್ಯಡ್ ಆಗ್ತದೆ. ಕರೆಂಟ್ I1, ಇದನ್ನು I2 ಅನ್ಕೊಳ್ಳೋಣ. ಮೇನ್ ಕರೆಂಟ್ I ಇದೆ. ಸೊ E1 ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ R1, E2 ಇದರ ಇಂಟರ್ನಲ್ ರೆಸಿಸ್ಟೆನ್ಸ್. ಡಯಾಗ್ರಾಮನ್ನು ಕರೆಕ್ಟಾಗಿ ಡ್ರಾ ಮಾಡಬೇಕು. ಎಟ್ ಪಾಯಿಂಟ್ B1 ಕರೆಂಟ್ I ಇಸ್ ಈಕ್ವಲ್ ಟು I1 ಪ್ಲಸ್ I2, ಎರಡು ಕರೆಂಟ್ ಬಂದು ಆ್ಯಡ್ ಆಗುತ್ತೆ. ಓಕೆ, ಎಟ್ VB1 ಆ್ಯಂಡ್ VB2 ಬಿ ದ ಪೊಟೆನ್ಷಿಯಲ್ ಎಟ್ B1 ಆ್ಯಂಡ್ B2, ಇಲ್ಲಿ ಮತ್ತು ಇಲ್ಲಿಯ ಪೊಟೆನ್ಷಿಯಲ್ ಅನ್ಕೊಳ್ಳಿ, VB1 ಮತ್ತು VB2. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಫಸ್ಟ್ ಸೆಲ್, ಮ್ಯಾಲಿನ ಸೆಲ್ ಮಾತ್ರ ನೋಡ್ತೀವಿ ನಾವು. ಸೊ ದಟ್ ಈಸ್ ವಿ ಇಸ್ ಈಕ್ವಲ್ ಟು VB1 ಮೈನಸ್ VB2. ಅಂದರೆ ನಾವೇನು ಮಾಡ್ತೀವಿ, ಒಂದು ಸೆಲ್ಲಿಗೆ ಅಂದರೆ E1 ಮೈನಸ್ I1 ಇಂಟು R1, ಯಾಕೆಂದರೆ ಕರೆಂಟ್ ಡಿಫ್ರೆಂಟ್ ಇದೆ ಇಲ್ಲಿ. ಓಕೆ, ದರ್ಫೋರ್ I1 ಅನ್ನು ಸಪ್ರೇಟ್ ಮಾಡಿದರೆ, ಇದು ತುಂಬ ಸ್ಟೆಪ್ಸ್ಗಳು ಮಧ್ಯದಲ್ಲಿ ಬರ್ತವೆ. ಎಕ್ಸಾಮಿಗೆ ಎಷ್ಟು ಬರೀಬೇಕು ಅದನ್ನು ಹೇಳ್ತಾ ಇದ್ದೀನಿ ನಾನು. I1 ಇಸ್ ಈಕ್ವಲ್ ಟು E1 ಮೈನಸ್ V ಬೈ R1 ಆಯಿತು. ಫಾರ್ ಸೆಕೆಂಡ್ ಸೆಲ್ ಸೇಮ್ ಎಕ್ಸ್ಪ್ರೆಷನ್ ಬರುತ್ತೆ. ದರ್ಫೋರ್ I2 ಇಸ್ ಈಕ್ವಲ್ ಟು E2 ಮೈನಸ್ V ಡಿವೈಡ್ ಬೈ R2. ಓಕೆ, ಇಕ್ವೇಷನ್ 1 ಏನು ಹೇಳುತ್ತೆ, ಕರೆಂಟ್ I ಇಸ್ ಈಕ್ವಲ್ ಟು I1 ಪ್ಲಸ್ I2 ಅನ್ನುತ್ತೆ. ಸೊ ಆ ಪ್ರಕಾರ ನಾವು ಇದನ್ನು ಆ್ಯಡ್ ಮಾಡಿದರೆ I ಇಸ್ ಈಕ್ವಲ್ ಟು ದಿಸ್ ಒನ್. ಸೊ R1 ಕಾಮನ್ ಡಿನಾಮಿನೇಟರ್ ಇಲ್ಲಿ, R2 ಕಾಮನ್ ಡಿನಾಮಿನೇಟರ್. ಹಾಗಾಗಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಮಧ್ಯೆ ಸ್ಟೆಪ್ಸ್ಗಳನ್ನು ನಾನು ಸ್ಕಿಪ್ ಮಾಡಿದರೆ ಅಗತ್ಯ ಇಲ್ಲ. ಅದು I ಇಸ್ ಈಕ್ವಲ್ ಟು E1 ಬೈ R1 ಪ್ಲಸ್ E2 ಬೈ R2 ಮೈನಸ್ V ಇಂಟು 1 ಬೈ R1 ಪ್ಲಸ್ 1 ಬೈ R2, ಇದನ್ನು ಬರೀಬೇಕು. ನೆಕ್ಸ್ಟ್ ನಾವು ಇದನ್ನು ಈಚೆ ತಗೊಳ್ತೀವಿ, ವಿ ಅನ್ನು ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಎಲ್ ಸಿ ಎಮ್ ತಗೊಳ್ತೀವಿ, ಇಲ್ಲೂ ಎಲ್ ಸಿ ಎಮ್ ತಗೊಂಡಿದ್ವಿ. ನೆಕ್ಸ್ಟ್ ಏನು ಮಾಡುವ, ವಿ ಅನ್ನು ನಾವು ಸಪ್ರೇಟ್ ಮಾಡಿದರೆ ಈ ರೀತಿ ಬರುತ್ತೆ. ಇದಕ್ಕೆ ನಾವು ಇಕ್ವೇಷನ್ 2 ಅಂತ ಕರೀತೀವಿ. ಕ್ಯಾನ್ ರಿಪ್ಲೇಸ್ ದ ಕಾಂಬಿನೇಷನ್ ಬೈ ಸಿಂಗಲ್ ಸೆಲ್ ಆಫ್ EMF E ಈಕ್ವಲೆಂಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R ಈಕ್ವಲೆಂಟ್. ಸೊ ಅವಾಗ ಮಾಡಿದಾಗೇ ನಾವು ಒಂದು ಸೆಲ್ಲನ್ನು ತಗೋತೀವಿ. ಈ ಎರಡು ಸೆಲ್ಗಳು ಮಾಡೋ ಕೆಲಸನ ಇದೊಂದು ಸೆಲ್ ಮಾಡುತ್ತೆ ಅಂತ ಅರ್ಥ. ಈಗೇನಾಯಿತು, ಇದಕ್ಕೂ ನಾವು ಹೇಳೋದಾದರೆ E ಈಕ್ವಲೆಂಟ್ ಮೈನಸ್ R ಈಕ್ವಲೆಂಟ್. ಸೆಲ್ಲಿನ EMF E ಈಕ್ವಲೆಂಟ್ ಅನ್ಕೊಳ್ಳೋಣ, ಇಂಟರ್ನಲ್ ರೆಸಿಸ್ಟೆನ್ಸ್ R ಈಕ್ವಲೆಂಟ್. ಸೊ ಎರಡು ಇಕ್ವೇಷನ್ ಕಂಪೇರ್ ಮಾಡಿ. ಸೊ ನಿಮಗೆ E ಈಕ್ವಲೆಂಟ್ ಇಸ್ ಈಕ್ವಲ್ ಟು E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2 ಬರುತ್ತೆ.
ಅಂಡ್ ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು R1 R2 ಡಿವೈಡ್ ಬೈ R1 ಪ್ಲಸ್ R2. ಸೊ ಇದಿಷ್ಟು ಡೆರಿವೇಷನ್ಸ್ ಓದ್ಕೊಂಡ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನಮಗೆ ಸಾಕಾಗ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು.